ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಕುರುಬೆಟ್ಟಿ ಗ್ರಾಮದಲ್ಲಿವೆ. ನಮ್ಮ ಜೊತೆ ಗ್ರಾಮ ಪಂಚಾಯತ್ ಅವರು ಸ್ವಾಗತ ಕೋರುತ್ತೇವೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಮೇಡಮ್ ತಮ್ಮ ಹೆಸರು? ಶಾರದಾರ್. ಓಕೆ ಮೇಡಮ್, ಧನ್ಯವಾದಗಳು. ನೀವು ಚುನಾಯಿತ ಆಯ್ಕೆಯಾಗಿದ್ದಕ್ಕೆ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ನಿಮಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ಲಕ್ಷ್ಮಣ ಅಂಗಡಿ ಅಂತೇಳಿ. ಇವರು ಏನಬೇಕು ಸರ್? ಶಾರವಾಡ ಅಂಗಡಿ ಅವರು ನಮ್ಮ ಮನೆಯವರು. ನಿಮ್ಮ ಮನೆಯವರು. ಸರ್ ಹೇಗೆ ಅನ್ಸ್ತದೆ ಚುನಾವಣೆ ಆಯ್ಕೆಯಾಗಿದ್ದಕ್ಕೆ ನಿಮ್ಮ ಮನೆಯವರು? ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತಾ ಇದೆಯಾ ಸರ್? ನಿಮ್ಮ ಅಧಿಕಾರ ಇದೆ, ಐದು ವರ್ಷ ಇದೆ. ಏನೇನು ಕಾರ್ಯಕ್ರಮ ಹಾಕೋಬೇಕು ಮಾಡಿದೀರಾ? ನಾವು ಶೌಚಾಲಯಕ್ಕೆ ಮೊದಲು ಒತ್ತು ಕೊಡ್ತೇವೆ, ಆಮೇಲೆ ಕುಡಿಯೋ ನೀರಿಗೆ. ಓಕೆ ಸರ್, ನಿಮ್ಮ ವಾರ್ಡಿನಲ್ಲಿ ಒಟ್ಟು ಮತಗಳು ಇರುವುದು ಎಷ್ಟು? 800 ಚಿಲ್ಲರ್ ಸರ್. 800 ಅಂಕ ಇದರದಲ್ಲಿ ನಿಮ್ಮ ಒಟ್ಟು ಬಿದ್ದಿರುವುದು ಎಷ್ಟು? 240 ಸರ್. 247. ಎಷ್ಟು ಮತದಾರರಿಂದ ಜಯಗಳಿಸಿದ್ದಾರೆ? ಒಂದು 10ರಿಂದ 15 ನಂತರ. 10ರಿಂದ 15ರಿಂದ. ಓಕೆ ಸರ್, ಧನ್ಯವಾದಗಳು. ಸರ್, ಐದು ವರ್ಷ ಅಧಿಕಾರ ಇದೆಯಲ್ಲ, ಶೌಚಾಲಯ ಅಂತಿದೆ, ಅದರಲ್ಲಿ ಪ್ರಪ್ರಥಮವಾಗಿ ಯಾವುದಕ್ಕೆ ಒತ್ತು ಕೊಡ್ತೀರಾ? ಕುಡಿಯೋ ನೀರಿಗೆ ಮಾತ್ರ. ಕುಡಿಯೋ ನೀರು. ಸರ್, ನೀವು ಯಾವ್ದಾದ್ರು ಪಕ್ಷ ಅಂತ ಗುರುತಿಸಿಕೊಂಡಿದ್ದೀರಾ? ಇಲ್ಲ ಸರ್, ಪಕ್ಷಾತೀತವಾಗಿ. ಸರ್, ನಿಮ್ಗೆ ಇವರು ರಾಜಕೀಯ ಬಂದಿದಾರಲ್ಲ, ಇದಕ್ಕಿಂತ ಮುಂಚೆ ಏನ್ ಮಾಡ್ಕೊಂಡಿದ್ರಿ? ನಾವು ಒಕ್ಕಲ್ತನ ಮಾಡ್ತಾ ಇದ್ವಿ ಸರ್. ಒಕ್ಕಲ್ತನ ಬಿಟ್ಟು ರಾಜಕೀಯಕ್ಕೆ ಬರಲು ಏನಾದ್ರೂ ಕಾರಣ ಇರ್ಬೇಕಲ್ಲ? ಏನಿಲ್ಲ ಸರ್, ಜನರ ಸೇವೆ ಮಾಡ್ಬೇಕಂತ ಆಸೆ ಐತಿ. ಹಾ ಸರ್, ಅದೇ ಮತ್ತು ಒಕ್ಕಲ್ತನ ಮಾಡ್ಕೊಂಡು ಮಾಡ್ಬೇಕಲ್ಲ ಸರ್, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲ ಮಾಡ್ಬೇಕಾಗಿತ್ತಲ್ಲ. ಈಗಾದ್ರೂ ಒಕ್ಕಲ್ತನ ಮಾಡ್ಕೊಂತ ಇದನ್ನ ಮಾಡ್ಬೇಕಂತ ಆಸೆ ಇದೆ. ಸರ್. ಊರಿನ ಜನ ಎಲ್ಲ ನಿಮ್ಮ ದೈವ ಎಲ್ಲ ನಿಂದಿರಿಸಿ ನಿಮ್ಮ ಮನೆಯವರನ್ನ ಆರಿಸ್ತಿದ್ದಾರೆ ಸರ್. ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಸದಸ್ಯರಿಗೂ ಏನ್ ಹೇಳಕ್ ಇಷ್ಟಪಡ್ತಾರೆ ಈ ಸಂದರ್ಭದಲ್ಲಿ? ನಾವು ಶೌಚಾಲಯ ಮತ್ತು ಮಾಡಿಸ್ಕೊಡ್ತೇವೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡ್ತೇವೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಓಕೆ ಸರ್, ಅದೇ ಸಂದರ್ಭದಲ್ಲಿ ನಿಮ್ಮ ಮನೆಯವ್ರನ್ನ ಆರಿಸ್ತಿದ್ದಾರಲ್ಲ, ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಸದಸ್ಯರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ? ಧನ್ಯವಾದ ಇಷ್ಟಪಡ್ತೀರಾ? ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಶ್ರೀಶೈಲ್ ಬೆಳಗಾವ್ ಅಂತೇಳಿ. ಬೆಳಗಾವ್ ಅಂತೇಳಿ. ಇವರು ಏನು ಎಷ್ಟು ವರ್ಷದ ಪರಿಚಯ ಸರ್ ಶಾರದಾ ಅಂಗಡಿ ಅವರು? ನಿಮಗೆ ಬಹಳ ದಿವಸದಿಂದ ಪರಿಚಯ ಸರ್. ಹೇಗೆ ಅನಿಸ್ತದೆ ನಿಮ್ಮ ವಾರ್ಡಿನಿಂದ ಆಯ್ಕೆ ಆಗಿದ್ದಾರೆ? ಹೇಗೆ ಅನಿಸ್ತದೆ? ಸರಿ, ಅದು ತುಂಬಾ ಖುಷಿ ಅನಿಸ್ತದೆ. ಖುಷಿ ಅನಿಸ್ತಾ ಇದೆಯಾ ಸರ್? ಅವರ ಅಧಿಕಾರ 5 ವರ್ಷ, ಇವಾಗ ತಾನೇ ಅಧಿಕಾರಕ್ಕೆ ಬಂದಿದ್ದಾರೆ ಸರ್. ಅವರಿಂದ ನೀವು ಏನು ಕೆಲಸ ಕಾರ್ಯ ಹಮ್ಮಿಕೊಳ್ಳಬೇಕು ಮಾಡಿದೀರಾ? ಊರಿಗೆ ಒಳ್ಳೇದಾಗೋದು ನಾವು ಬಯಸ್ತೇವೆ ಅಷ್ಟೇ. ಊರೊಳಗೆ ಸರ್, ಊರಿನ ಪ್ರತಿ ವಾರ್ಡಿನ ಸದಸ್ಯರು ಇದ್ದಾರೆ. ಇವರು ನಿಮ್ಮ ವಾರ್ಡಿನಾಗೆ ಹೇಗೆ ಏನೇನು ಕೆಲಸ ಕಾರ್ಯಗಳು ಮಾಡ್ಕೊಂಡು ಅನ್ಕೊಂಡಿದ್ದೀರಾ? ನಾವು ಇದನ್ನ ಸಿಮೆಂಟ್ ಟಾರ್ ಇನ್ನು ಪಕ್ಕ ಆಗಿಲ್ಲ. ಸಿಮೆಂಟ್ ಟಾರ್ ಪಕ್ಕ ಮಾಡಿಸೋದು. ಪ್ರತಿಯೊಂದು ಮನೆಗೂ ಶೌಚಾಲಯ ಇಲ್ಲ. ಬಹಿರ್ದೇಶಿಗೆ ಹೋಗ್ತಾರೆ ಹೆಣ್ಮಕ್ಳು. ಬಯಲು ಮುಕ್ತ ಗ್ರಾಮ ಮಾಡ್ಬೇಕಂತ ನಿಮ್ಮ ಆಸೆ ಇದೆ? ಅದು ಆಸೆ ಐತಿ ಸರ್. ಇವರು ಖಂಡಿತವಾಗಿ 5 ವರ್ಷ ಮಾಡ್ತಾರೆ ಭರವಸೆ ಇಟ್ಕೊಂಡು ನಾವು ಆಯ್ತಿದ್ದೀರಿ ಸರ್. ನಮ್ಮ ಟಿವಿ ಮುಖಾಂತರ ಅವರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್ ಅವರಿಗೆ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಮರ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ರಾಜವ್ರಿ. ರಾಜು. ಶಾರ ಅವರು ಏನಬೇಕು ನಿಮಗೆ? ಸೊಸಿರಿ. ಖುಷಿ ಆಗ್ಬೇಕು. ಹೇಗೆ ಅನಿಸ್ತಾ ಇದೆ? ಚುನಾವಣೆ ಆಯ್ಕೆ ಆಗಿದ್ದಾರೆ ಇವಾಗ ತಾನೇ. ಅವರು ಈಗ ಆಗ್ಯಾರ ನೋಡ್ರಿ ಹೊಸ್ತಾಗಿ. ಅದ್ರ ನಿಮ್ಮ ಅಮ್ಮ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ? ಸಂತೋಷ ಅನಿಸ್ತಾ ಇದೆ? ಹೇಗೆ ಅನಿಸ್ತಾ ಇದೆ? ಖುಷಿ ಆಯ್ತ್ರಿ. ಖುಷಿ ಐತಲ್ಲ. ನೀವು ಬಡವರಿಗೆಲ್ಲ ಅನುಕೂಲ ಮಾಡಿಕೊಡ್ತೀರಾ? ಮಾಡಬೇಕಲ್ರಿ. 5 ವರ್ಷ ಅಧಿಕಾರ ಇದೆ. ಅದರಲ್ಲಿ ಇದು ಇಂದಿರಾ ನಿವಾಸ ಯೋಜನೆ ಆಗಲಿ, ಇನ್ನಿತರ ಯೋಜನೆ, ಜನತಾ ಪ್ಲಾಟ್ಗಳಲ್ಲಿ ಮಾಡಿಕೊಡ್ತೀರಾ ಬಡ ಜನರಿಗೆ? ಮಾಡಬೇಕಲ್ರಿ ಮತ್ತೆ ಅದಿಂದ. ಓಕೆ ಮೇಡಮ್, ಧನ್ಯವಾದಗಳು. ಮೇಡಮ್ ನಮಸ್ಕಾರ. ನಮಸ್ಕಾರ. ಮೇಡಮ್ ತಮ್ಮ ಹೆಸರು? ಸುನಂದ ಅಂಗಡಿ ರೀ. ಸುನಂದ ಅಂಗಡಿ. ಮೇಡಮ್, ಶಾರವ ಅಂಗಡಿ ಅವ್ರು ಏನಾಗಬೇಕು ನಿಮಗೆ? ನಮ್ಮ ಮನೆಯವರ ತಮ್ಮನ್ ಹೇಳ್ತೀರಿ. ಓಕೆ ಮೇಡಮ್, ಸಂಬಂಧಿಕರು ಆಗ್ಬೇಕಂತ ಹೇಳ್ತೀರಾ. ಹೇಗೆ ಅನಿಸ್ತಾ ಇದೆ? ಚುನಾವಣೆ ಇವಾಗ ತಾನೇ ಆಯ್ಕೆ ಆಗಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಅವರಿಂದ ಅಭಿವೃದ್ಧಿ ಕಾರ್ಯ ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ನಮಗವ್ರ ನಮ್ಮ ಇದ್ರೊಳಗೆ ಯಾರು ಬಂದಿದ್ದಿಲ್ಲ ರೀ ಇಷ್ಟು ದಿನ ಆದ್ರು. ಈಗ ಒಳ್ಳೆ ಫಸ್ಟ್ ರೀ. ನಾವು ಬಾಳ ಎಲ್ಲಾ ನಮ್ಗ ಸಂಬಂಧಿಕ ಒಳಗ್ ಬಂತ ಎಲ್ಲಾ ಬ್ಯಾರೆ ಫ್ಯಾಮಿಲಿಗೆ ಬಂತ್ರಿ. ಒಳ್ಳೆ ಖುಷಿ ಆಗ್ಬಿಟ್ಟತ್ರಿ ನಮಗೆ. ಸಂತೋಷ ಆಗ್ತಾ ಇದೆ ಮೇಡಮ್. ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆಗೂ ಈ ಸಂದರ್ಭದಲ್ಲಿ ಅವರಿಗೆ ನೀವು ಧನ್ಯವಾದ ಹೇಳಕ್ ಇಷ್ಟಪಡ್ತೀರಾ? ಹೌನ್ರಿ, ಧನ್ಯವಾದ. ನಮ್ಮ ಟಿವಿ ಮುಖಾಂತರ ನಾವು ಧನ್ಯವಾದ ಇಷ್ಟಪಡ್ತೀವಿ. ಅದೇ ತರನಾಗಿ ನಿಮ್ಮ ವಾರ್ಡಿನ ನೀವು ಅಧಿಕಾರ 5 ವರ್ಷ ಇದೆ. ಇಲ್ಲಿ 5 ವರ್ಷದಲ್ಲಿ ಎಲ್ಲಾ ಕಾರ್ಯಕ್ರಮ ಹಮ್ಮಿಕೊಳ್ತೀರಾ? ಹ್ಞೂ ಸರ್. ಓಕೆ, ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಇಷ್ಟೊತ್ತಿನ ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಟಿವಿ ಮುಖಾಂತರ ಹಂಚಿಕೊಂಡಿರೋದಕ್ಕೆ. ಓವರ್ ಆಲ್ ಟು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಉಮೇಶ್.